ಸರಿ, ಹಾಗಾದ್ರೆ ನಾನು ಮುಂದುವರಿಸ್ತೇನೆ. ನಿಮ್ಗೆ ನಾನು ಕತೆ ಹೇಳ್ಬೇಕಾ? ಸರಿ, ಹಾಗಾದ್ರೆ ನೀವು ಅವನ ನಾಟ ಸೇರಿಸ್ಕೊಳ್ತೀರಾ? ಕತೆನಾ? ನಾನು ನಿಮ್ಗೆ ಕತೆ ಹೇಳೋದಿಲ್ಲ. ನೀವು ಕೆಲಸ ಮಾಡ್ತೀರಾ? ನೀವೆಲ್ಲರೂ ಸೇರಿ ನಾಟಕ ಮಾಡ್ಬೇಕು. ನೀವೇನು ಹೆದರಬೇಡಿ ಮಕ್ಕಳು, ನಾನು ಎಲ್ಲವನ್ನೂ ಹೇಳಿಕೊಡ್ತೇನೆ. ನೀವು ನಾನು ತೋರಿಸಿದ ಹಾಗೆ ಮಾಡಿದರಾಯ್ತು ಅಷ್ಟೇ. ಸರಿ, ಹಾಗಾದ್ರೆ ಒಳಗೋಗಿ ನಿಮ್ ವೇಷ ಧರಿಸಿ ಕುತ್ಕೊಳ್ಳಿ. ಹಾ, ಬರ್ರಪ್ಪ ಸೂತ್ರಧಾರ, ಒಬ್ಬ ಶೆಟ್ಟಿ ಇದ್ದ. ಅವನು ಬಹಳ ಶ್ರೀಮಂತನಾಗಿದ್ದ. ಆ ಶ್ರೀಮಂತ ಶೆಟ್ಟಿಗೆ ಇದೇನೇ ಹೇಳ್ತಿದ್ಯಾ? ಶೆಟ್ಟಿಗೆ ಹೆಂಡತಿಲ್ಲದ ಮೇಲೆ 3 ಜನ ಹೆಣ್ಮಕ್ಳು ಎಲ್ಲಿಂದ ಬಂದ್ರು? ಪ್ರಸಂಗದಲ್ಲಿ ಅಧಿಕ ಪ್ರಸಂಗ ಮಾಡಬಾರ್ದು, ತಿಳಿತೆ? ಮತ್ತೆ ನೀನು ಹೀಗೆ ಕೇಳಿದ್ದೆ, ಶೆಟ್ಟಿಗೆ ಹೆಂಡತಿದ್ರೆ 3 ಜನ ಮಕ್ಕಳು ಹೆಂಗಿದ್ರು ಅಂತ ಹೇಳ್ತೇನೆ ಕೇಳು. ಶೆಟ್ಟಿಗೆ 3 ಜನ ಹೆಣ್ಮಕ್ಳು ಹುಟ್ಟಿದ ಮೇಲೆ ಹೆಂಡತಿ ಸತ್ತು, ತಿಳಿತೆ? ಮತ್ತೆ ಈ ತರ ಹುಚ್ಚು ಪ್ರಶ್ನೆ ಕೇಳಿ ಜನರ ಸಹನೆಯನ್ನು ಕೆಡಿಸಬೇಡಿ. ಮತ್ತೆ ತಪ್ಪಿದ್ರೆ ಇದೇ ದೊಡ್ಡ ನಡಿ, ನೋಡಿ ಮಕ್ಕಳನ್ನು ತಯಾರು ಮಾಡಿ.
ನೀರು ಹಾಕಮ್ಮ. ಸುಂದ್ರಿ ಒಂದ್ ಲೋಟ ನೀರ್ ತಾ. ಆಯ್ತಕ್ಕ. ಅಪ್ಪ ಈ ಶೆಟ್ಟಿಗೆ ಆಸೆ ಜಾಸ್ತಿ. ತಾನು ಹಣ ಮಾಡಕ್ಕೆಂತ ಸಾಲ ಮಾಡಿ ಹಡಗಿಗೆ ಸಾಮಾನು ತುಂಬಿ ವ್ಯಾಪಾರ ಮಾಡ್ತಾರೆ. ಈಗ ನೋಡಿ ಹೇಗೆ ಸತ್ತಿದ್ದು ನಾಟಕ ಆಡ್ತಾರೆ. ಲಕ್ಷಾಂತರ ರೂಪಾಯಿ ನೀರಿಗೆ ಹಾಕಿದ್ದಾರೆ. ನಮ್ದು ಹಣ ಅದರಲ್ಲಿತ್ತಲ್ಲಪ್ಪ ದೇವರೇ. ನಮ್ದು ಹಣ ಅದ್ರಲ್ಲಿತ್ತಲ್ಲಪ್ಪ ದೇವರೇ. ಏನೇ ಆದರೂ ಈಗ ನಮ್ದು ಲಕ್ಷ್ಮಿ ಆಣೆ ಮಾಡಿ ಹೇಳ್ತದೆ, ಈಗ ಹೆಣ ಬಿಟ್ರೆ ನಮ್ಗೆ ನಾಮ ಬೀಳ್ತದೆ. ಕೇಳಿ ಕೇಳಿ ಕೇಳಿ, ನಮ್ದು ಹೆಣ ಈಗಲೇ ವಸೂಲಿ ಮಾಡ್ತದೆ. ನಡಿ ಹೋಗೋಣ. ಅಪ್ಪ ಅಪ್ಪ ಗೆಳೆಯ, ಎಂತಹ ಪರಿಸ್ಥಿತಿ! ಈಗ ನನ್ನ ಮನೆ ಮಠ ಮಾರಿದ್ರು ಕೂಡ ತೀರದಷ್ಟು ಸಾಲ ಮಾತ್ರ ಉಳಿತು. ಈಗ ಸಾಲಗಾರರು ಮನೆ ಮುಂದೆ ಬಂದ್ರೆ ನಾನು ಏನ್ ಮಾಡಿ? ಏನಾದ್ರೂ ಒಂದು ಮಾಡೋಣ ಬಿಡು. ಏಯ್ ಶೆಟ್ಟಿ, ಇಲ್ಲಿ ಬಾರೋ. ಸಾಲ ಹೇಗ್ ಉಳಿತದೆ? ಅದು ಉಳಿದ್ರೆ ನಮ್ದು ಸಾಯ್ತದೆ. ಅದಕ್ಕೆ ನಾವು ಹೇಳ್ತದೆ, ಮೊದಲು ನಮ್ಮ ಹೆಣ ಪೈಸಲ್ ಮಾಡ್ಬೇಕು. ಮೊದಲು ನಮ್ಮ ಹೆಣ ಪೈಸಲ್ ಮಾಡ್ಬೇಕು. ಮೊದಲು ನಮ್ಮ ಹಣ ಪೈಸಲ್ ಮಾಡಬೇಕು. ಅದಕ್ಕೆ ನಮ್ದು ಲಕ್ಷ್ಮಿ ಆಣೆ ಮಾಡಿ ಹೇಳ್ತದೆ, ಈಗ ಬಿಟ್ರೆ ನಮ್ಮ ಲಕ್ಷ್ಮಿ ಹೋಗ್ತದೆ. ಅದಕ್ಕೆ ಮೊದಲು ನಮ್ಮ ಹೆಣ ತಳ್ಳಬೇಕು. ಏನು ನೀವೆಲ್ಲರೂ ಹೀಗೆ ಒಟ್ಟಿಗೆ ನನ್ನ ಮೇಲೆ ಬಿದ್ದರೆ ನಾನಾದ್ರೂ ಏನು ಮಾಡಿ? ದಯವಿಟ್ಟು ಒಂದೆರಡು ದಿನ ಸುಧಾರಿಸಿ. ಸುಧಾರಿಸಿದ್ರೆ ನಮಗೇನು ಸಿಕ್ಕುದು ಮಣ್ಣು. ಈಗ ನಿನ್ನ ಗೆಳನಿಗೆ ಹೇಳಿದ್ದಲ್ಲ, ಮನೆ ಮಠ ಮಾರಿದ್ರೆ ಸರಿ ಹೋಗ್ತದಂತ. ಈಗ ಹಂಗೆ ಮಾಡಿ. ಇವೇನೇ ಮಾಡಿದ್ರು ನಮಗೆ ಅಡ್ಡಿಲ್ಲ. ನಮ್ಮ ಹೆಣ ಮಾಡ್ಬೇಕು ಅಷ್ಟೇ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ಹಡಗಿಗೆ ಸರಕು ತುಂಬುವಾಗ ಮಡಗಿದ 9,000. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ಮುತ್ತುರತ್ತ ಕೊಳ್ಳುವಾಗ ಕೆಟ್ಟ 10,000. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ಬೆಲ್ಲ ಭತ್ತ ಕೊಳ್ಳುವಾಗ ತಳ್ಳಿದ 20,000. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ಹಂಚಿನ ಮನೆಯ ಕಂಚಿನ ಕದಕ್ಕೆ ಹಂಚಿದ 11,000. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನೀಡೋ ನಮ್ಮ ಸಾಲ, ತಳ್ಳೋ ನಮ್ಮ ಪಾಲ. ನಾಳೆ ಕೋರ್ಟ್ ಹತ್ತಿರ ಬನ್ನಿ. ನಿಮ್ಗೂ ಎಷ್ಟೆಷ್ಟು ಹಣ ಬೇಕು ಅಷ್ಟೆಷ್ಟು ಕೊಡ್ತೀನಿ. ಆದ್ರೆ ಈಗ ದಯಮಾಡಿ ಇಲ್ಲಿಂದ ಹೊರಡಿ. ಇದು ಬರಾಬರಿ ಮಾತು ಶೆಟ್ಟಿಯಪ್ಪ. ನಮ್ದು ನಾಳೆ ಬರ್ತದೆ. ನಮ್ದು ನಾಳೆ ಕೋರ್ಟ್ ಹತ್ರ ಕಾಯ್ತಿರ್ತದೆ. ಹಾ, ನಡೀರಿ ಹೋಗೋಣ. ಮಕ್ಕಳೇ, ಏನಾಗ್ಬಾರ್ದಿತ್ತು ಅದೇ ಆಯ್ತು. ಈಗ ನಿಮ್ಮನ್ನ ಬೀದಿ ಪಾಲು ಮಾಡುವ ಪರಿಸ್ಥಿತಿ ಬಂದಿದೆ. ಹಾಗೆ ಯಾಕೆ ಹೇಳ್ತೀಯಪ್ಪ? ಪರಿಸ್ಥಿತಿ ಎಲ್ಲರೂ ಒಟ್ಟಿಗೆ ಇರಿಸೋಣ. ಅದಕ್ಕೆ ಈಗ ಇರೋದು ಒಂದೇ ದಾರಿ. ಹಳ್ಳಿನಲ್ಲಿ ನಮ್ದು ಸ್ವಲ್ಪ ಜಮೀನಿದೆ. ಸದ್ಯಕ್ಕೆ ಅಲ್ಲೇ ಹೋಗಿ ಇರಬೇಕು. ಹಳ್ಳಿಗ ನಾವ ಛೀ ಬೇಡಪ್ಪ. ನನಗೆ ಹಳ್ಳಿಯಲ್ಲಿ ಜೀವನ ನಡೆಸುವುದು ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯವಿಲ್ಲ. ಹಳ್ಳಿಯ ಜೀವನ ನೆನೆಸಿಕೊಂಡರೆ ನನಗೆ ಜಿಗುಪ್ಸೆ ಆಗುತ್ತದೆ. ಹಾಗೆ ಹೇಳ್ಬೇಡಿ ಮಕ್ಕಳೇ. ಈಗ ಅದನ್ನು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ. ಹೌದಕ್ಕ, ಪರಿಸ್ಥಿತಿ ಬಂದ ಹಾಗೆ ಹೊಂದಿಕೊಳ್ಳಬೇಕು. ಈಗ ಅಪ್ಪನನ್ನು ಏನು ಮಾಡಬಹುದು? ಬೇರೆ ದಾರಿನೇ ಇಲ್ಲ. ನೀವೇನು ಯೋಚನೆ ಮಾಡುವುದು ಬೇಡ. ಇದು ಇರುವುದು ಸ್ವಲ್ಪ ಕಾಲ ಮಾತ್ರ.
ಇಷ್ಟರಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಎಲ್ಲದಕ್ಕೆ ಈ ಸುಂದರಿ ಬೇರೆ ಮಧ್ಯದಲ್ಲಿ ಮಾತಾಡ್ತಾಳೆ ಸೊಕ್ಕು. ಇನ್ನೇನ್ ಮಾಡ್ಲಿ ಎಲ್ಲ ನಮ್ಮ ಕರ್ಮ. ಹಾಗೆ ಹೇಳ್ಬೇಡಿ ಮಕ್ಕಳೇ, ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತೆ, ಆದ್ರೆ ವಿಧಿ ಇಲ್ಲ. ಹೊರಡಿ. ಹೀಗೆ ಶ್ರೀಮಂತ ಶೆಟ್ಟಿ ಬಡವನಾಗುತ್ತಾನೆ. ನಗರದಲ್ಲಿ ತಲೆ ಎತ್ತಿ ಬಾಳಲಾರದೆ ನಗರ ಬಿಟ್ಟು ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋದ್ಮೇಲೆ ಡೈಲಾಗ್ ಏನು? ಅದು ನಿನ್ ಡೈಲಾಗ್ ಮಾಡಿದ್ದು, ನನ್ನಲ್ಲಿ ಏನ್ ಕೇಳ್ತಿ? ಇಷ್ಟು ಅಕ್ಕೆಲ್ಲ ನೀನು. ಅಯ್ಯೋ ದೇವ್ರೆ, ಈಗೇನ್ ಮಾಡ್ಲಿ? ಈ ಅಚ್ಚ ಬೇರೀಗ ಬರ್ತಾನೆ, ಬಾಯ್ ಬಂದಾಗ ಬೈತಾನೆ. ಗ್ಯಾರಂಟಿ ಬೈತಾನೆ. ಥೂ ನಿಮ್ಮ ಲೇ ಮಿಥಿಲ, ನೀನು 3 ಕಾಸಿನ ಪ್ರಯೋಜನಕ್ಕೆ ಬರುವುದಿಲ್ಲ ನೋಡು. ನೀನು ಬೇಡ, ನಿನ್ನ ಪಾತ್ರಕ್ಕೆ ಬೇರೊಬ್ಬರನ್ನು ಕಳಿಸ್ತೀನಿ ನಾನು. ಅಷ್ಟು ಮಾಡಜ, ನನ್ಗೂ ಈ ನಾಟಕ ಬೋರ್ ಆಗ್ತಿದೆ. ನಾನು ಆ ಮಕ್ಕಳ ಜೊತೆ ಕೂತ್ಕೊಂಡು ನಾಟಕ ನೋಡ್ತೀನಿ ಬೇಕಾದ್ರೆ. ನಿಂದು ಬಹಳ ಆಯ್ತು ಕಣಮ್ಮ. ನಮ್ಮೂರಲ್ಲಿ ಎಂತೆಂತ ಜಾಣ ಮಕ್ಕಳಿದ್ದಾರೆ. ನೀನು ನಯ ಪೈಸೆ ಪ್ರಯೋಜನಕ್ಕೆ ಬರುವುದಿಲ್ಲ ನೋಡು. ನಿನ್ಗೆ ನಾಟಕ ನೋಡೋದಕ್ಕೆ ಬಿಡುವುದಿಲ್ಲ ನಾನು. ನೀನು ನಾಟಕದಲ್ಲಿ ಪಾತ್ರ ಮಾಡಲೇಬೇಕು. ಈಗ ಮುಂದಿನ ನಾನೇ ಹೇಳ್ತೀನಿ ಬೇಕಾದ್ರೆ ಕೇಳಿ. ಮತ್ತೆ ತಪ್ಪಿದ್ರೆ ಇದೇ ದೊಡ್ಡ ಎಲ್ಲಿ. ಹಡಗು ಮುಳುಗಿ ಬಡವನಾದ ಶೆಟ್ಟಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಜನರ ಸಾಲ ತೀರಿಸ್ತಾನೆ. ನಗರದಲ್ಲಿ ತಲೆ ಎತ್ತಿ ಬದುಕಲಾರದೆ ಹಳ್ಳಿಗೆ ಹೋಗಿ ಹೊಸ ಜೀವನ ಪ್ರಾರಂಭಿಸ್ತಾನೆ. ಹಳ್ಳಿಯ ಸರಳ ಜೀವನಕ್ಕೆ ಸುಂದರಿ ಮತ್ತು ಶೆಟ್ಟಿ ಹೊಂದಿಕೊಳ್ತಾರೆ. ಆದರೆ ಮಾಲಾ ಮತ್ತು ಪೂಜಾ ತಮ್ಮ ಶ್ರೀಮಂತ ಜೀವನದ ನೆನಪಿನಲ್ಲೇ ಮುಳುಗಿರ್ತಾರೆ. ಹಳ್ಳಿಯ ಸರಳ ಜೀವನಕ್ಕೆ ಹೊಂದಿಕೊಳ್ಳಲಾರದೆ ಹಳಹಳಿಸುತ್ತಾರೆ. ತಮ್ಮ ಶ್ರೀಮಂತ ಗೆಳತಿಯರನ್ನು ನೆನಪಿಸಿಕೊಂಡು ಕಣ್ಣೀರು ಕರೆಯುತ್ತಾರೆ. ಯಾರು ಸತ್ತರೇನು, ಯಾರು ಅತ್ತರೇನು, ಕಾಲ ಮಾತ್ರ ನಿಲ್ಲೋದಿಲ್ಲವಲ್ಲ. ಹೌದಲ್ಲ, ಯಾರು ಹತ್ತರು ಯಾರು ಸತ್ತರು, ಕಾಲ ಮಾತ್ರ ನಿಲ್ಲೋದಿಲ್ಲ. ಕಾಲ ನಿಲ್ಲೋದು ಯಾವಾಗ? ಗಡಿಯಾರ ಕೆಟ್ಟಾಗ. ಹಕ್ಕುದಿಲ್ಲ, ಅದು ಹಾಗೆಲ್ಲ. ಗಡಿಯಾರ ಕೆಟ್ಟರೆ ನಮಗೆ ಕಾಲ ತಿಳಿಯೋದಿಲ್ಲ ಅಷ್ಟೇ. ಆದರೆ ಕಾಲ ನಿಲ್ಲೋದಿಲ್ಲ. ಕಾಲ ಯಾವಾಗಲೂ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನಮ್ಮ ಕಥೆಯಲ್ಲೂ ಹಾಗೆ. ಬಹಳ ದಿನಗಳು ಕಳೆದ ಮೇಲೆ ಒಂದು ದಿನ ಏನಾಯ್ತಜ್ಜ? ಒಂದು ದಿನ ಏನಾಯ್ತಂದ್ರೆ ನಗರದಿಂದ ಒಂದು ಸುದ್ದಿ ಬಂತು. ಗೊತ್ತಾಯ್ತು ರಾಜ, ನಿನ್ ಸಾಲ ಇನ್ನೂ ಸ್ವಲ್ಪ ಬಾಕಿ ಇದೆ, ಬಂದು ತೀರಿಸಿ ಹೋಗಪ್ಪ ಅಂತ ತಾನೇ. ನೀನು ಹೇಳಕ್ಕೆ ಊರ್ ಬಿಟ್ಟು ಹೋದ್ರೆ ನಮ್ ಸಾಲ ಪೂರ್ತಿ 100ಕ್ಕೆ 100 ತಪ್ಪು. ನಮ್ಮ ಶೆಟ್ಟಿ ನಗರದಿಂದ ಬರುವಾಗ ಯಾರೊಬ್ಬರ ಸಾಲವನ್ನು ಉಳಿಸಿ ಬಂದಿರಲಿಲ್ಲ. ಅವನು ಪ್ರಾಮಾಣಿಕನಾಗಿದ್ದ, ಸತ್ಯವಂತನಾಗಿದ್ದ. ಆದರೆ ಈಗ ಬಂದ ಸುದ್ದಿ ಏನಪ್ಪಾ ಅಂದ್ರೆ, ನಿನ್ನ ಹಡಗು ಸಮುದ್ರದಲ್ಲಿ ಮುಳುಗಿಲ್ಲ, ಮುಳುಗ್ತು ಒಂದಿದ್ದು ಸುಳ್ಳು ಸುದ್ದಿ ಅಂತ. ದುಃಖದಲ್ಲಿದ್ದ ಮನೆಯಲ್ಲಿ ಸಂತೋಷ ತುಂಬಿತು. ದುಃಖದಲ್ಲಿದ್ದ ಮನೆಯಲ್ಲಿ ಸಂತೋಷ ತುಂಬಿತು. ಏನ್ರಮ್ಮ ಇದು ಪಟ್ಟಣದಿಂದ ನಮ್ಗೆ ಏನ್ ತರ್ತೀಯಪ್ಪ? ನಿಮ್ಗೇನ್ ಬೇಕು? ಅಪ್ಪ ಅಪ್ಪ ಪಟ್ಟಣದಿಂದ ಬಟ್ಟೆ ತಾರೋ, ಬಟ್ಟೆ ಸೀರೆ ತಾರೋ, ಕಟ್ಟೋರವಿಕೆ ತಾರೋ, ಪುಟ್ಟಣ ಕಟ್ಟಿದ ತಿಂಡಿ ತಾರೋ. ಅಪ್ಪ ಪಟ್ಟಣದಿಂದ ಉಂಡೆ ತಾರೋ, ಕಡೆಗೆ ಗೊಂಡೆ ತಾರೋ, ಮಲ್ಲಿಗೆ ದಂಡೆ ತಾರೋ, ಒಳ್ಳೆ ಬೆಳ್ಳಿಯ ಕಾರೊಂದಿಗೆ ತಾರೋ. ಅಪ್ಪ ಪಟ್ಟಣದಿಂದ ಮುತ್ತು ತಾರೋ, ಮೂಗಿಗೆ ನತ್ತು ತಾರೋ, ಉಂಗುರ ಹತ್ತು ತಾರೋ, ಮುತ್ತು ರತ್ನದ ಹೊರೆ ಹೊತ್ತು ಬಾರೋ. ಅಪ್ಪ ಪಟ್ಟಣದಿಂದ. ಸುಂದರಿ, ಬುತ್ತಿ ಗಂಟು ಯಾಕೆ ಮಗಳೇ? ಬುತ್ತಿ ಬೇಡ. ಇಲ್ಲಪ್ಪ, ದಾರಿಯಲ್ಲಿ ಹೋಗುವಾಗ ಹಸಿವಾದರೆ ಏನು ಮಾಡುತ್ತೀ? ಬೇಡ ಮಗಳೇ, ನಗರಕ್ಕೆ ಹೋದ ಮೇಲೆ ಸ್ನೇಹಿತರು ಬಿಡೋದಿಲ್ಲ. ಹೇಗಾದರೂ ಉಪಹಾರ ಗೃಹಗಳು ಇದ್ದೇ ಇದೆ. ಅದು ಸರಿಯಪ್ಪ, ನಮ್ಮ ಕಷ್ಟದಲ್ಲಿ ಅವರು ನಮ್ಮನ್ನು ಮರೆತಾರಂತ ನಾ ಮರಿಬಾರ್ದಲ್ವೇನಪ್ಪ. ಹೌದು ಮಗಳೇ. ಆಯ್ತು ಮಕ್ಕಳೇ, ಬರ್ತೀನಿ. ಸುಂದರಿ, ನಿನ್ಗೇನ್ ಬೇಕು? ನನಗೆ ಏನು ಬೇಡಪ್ಪ, ನಿನಗೆ ತರಲೇಬೇಕೆಂದು ಅನಿಸಿದರೆ ನನಗೆ 2 ಹೂಗಳನ್ನು ತಂದು ಕೊಡು. ಆಯ್ತು ಮಗಳೇ, ತರ್ತೀನಿ. ಅಪ್ಪ ಹೋಗಿ ಬಾ ಅಪ್ಪ. ಆಯ್ತು ಮಕ್ಕಳೇ. ಅಮ್ಮ ಹೇಳಿ ನಾನು ಮರಿಬೇಡ. ಆಯ್ತು ಆಯ್ತು. ತಾನ
ತರ್ದೇ ಬರಲಿ, ಅಂತಹ ಗಡಿಬಿಡಿ ಏನಿದೆ? ಹಾಗೂ ಆಗ್ಲಿಲ್ಲ. ಹಡಗು ಬರುತ್ತೆ ಅನ್ನೋ ಸುದ್ದಿನೇ ನಿಜವಾಗಿರಲಿಲ್ಲ. ಅದು ಸುಳ್ಳು ಸುದ್ದಿ ಅಂತ ತಿಳಿಯಿತು. ಮುಂದೇನು, ಸುಂದರಿ ಕೊಟ್ಟ ಬುದ್ಧಿನೂ ಬಿಟ್ಟು ಬಂದಿದ್ದ. ಈಗ ಹೊಟ್ಟಿಗೆ ಊಟವಿಲ್ಲ, ಖರ್ಚಿಗೆ ಹಣವಿಲ್ಲ. ಪಾಪ ಶೆಟ್ಟಿ. ಶೆಟ್ಟಿ ತುಂಬಾ ನಿರಾಶನಾಗ್ತಾನೆ, ಹತಾಶನಾಗ್ತಾನೆ. ಮುಂದೆ ಹಳ್ಳಿಗೆ ಹೋಗುವುದು ಹೇಗೆಂದು ಯೋಚಿಸ್ತಾನೆ. ಹಸಿದ ಹೊಟ್ಟೆ, ಮನಸ್ಸಿನ ತುಂಬಾ ನಿರಾಶೆ. ದಿಕ್ಕೆ ತೋಚದವನಂತೆ ಹಿಂತಿರುಗಿ ಹಳ್ಳಿಗೆ ಹೊರಡ್ತಾನೆ. ದಿಕ್ಕೆ ತೋಚದಂತೆ ಹಿಂತಿರುಗಿ ಹಳ್ಳಿಗೆ ಹೊರಡ್ತಾನೆ. ಅಡವಿಯ ನಡುವಲ್ಲಿ ಎಡವಿ ನಡೆಯುತ್ತಾ ಹಸಿದ ಹೊಟ್ಟೆಯ ಶೆಟ್ಟಿ ಸೋತು ಕಾಲಿಡುತ್ತಾ ನಡೆಯಾದಾರದೆ ನಡೆದು ಶೆಟ್ಟಿ ಬರುತ್ತಾನೆ. ಶೆಟ್ಟಿಯು ಬಾಯಾರಿ ಸುತ್ತಲೂ ನೋಡ್ತಾನೆ. ದೊಡ್ಡ ಅರಮನೆಯೊಂದು ಅಡ್ಡ ಬಂದಿತ್ತು. ಅರಮನೆ ನೋಡ್ತಾನೆ, ಯೋಚನೆ ಮಾಡ್ತಾನೆ. ಈ ಅರಮನೆ ನಾನು ಹೋಗುವಾಗ ಇರಲಿಲ್ಲ ಅನ್ಸುತ್ತೆ. ಈಗ ಹೇಗೆ ಬಂತು? ಇದು ಯಾರ ಅರಮನೆ ಇರಬಹುದು? ಅಯ್ಯೋ ದೇವರೇ, ಭೂತ ಪ್ರೇತದ ಕಾಟ ಇರಬಹುದೇ? ನನ್ನ ಕಿರಿಯ ಮಗಳು ಸುಂದರಿ. ಅವಳಿಗೆ ಹೂವಂದ್ರೆ ಬಹಳ ಇಷ್ಟ. ನಾ ಪೇಟೆಯಿಂದ ಬರುವಾಗ 2 ಹೂ ತಾರಪ್ಪ ಅಂತ ಹೇಳಿದ್ರು. ಈ ಗಿಡದಿಂದ 2 ಹೂ ಕಿತ್ಕೊಳ್ತೇನೆ.
ನಾನು ಸತ್ತರೆ ಮುಂದೆ ಗತಿ ಇಲ್ಲ. ಅಪರಾಧ ನನ್ನದು. ತಪ್ಪಾಯ್ತು ಮೃಗವೇ. ನನ್ನ ಜೀವನ ಉಳಿಸಿ ಕಳಿಸಯ್ಯ ಮೃಗವೇ. ಕೈಯ ಮುಗಿದು ಕಾಲ ಹಿಡಿದು ಬೇಡಿದೊಡನೆ ಮಳ್ಳ, ಮನಸ್ಸು ಕರಗಿ ಬಿಡುವೆನೆಂದು ತಿಳಿದೇನೋ ಕಳ್ಳ. ಹೇಳು ಹೇಳು, ಕಿತ್ತೇಳಕ್ಕೆ ನನ್ನ ಪ್ರೀತಿಯ ಹೂಗಳನ್ನು ಇಲ್ಲೇ ಈಗ ತಿಂದು ಬಿಡುವೆ. ನನ್ನ ಮುದ್ದಿನ ಮಗಳು, ಹೂವಿನಂತಹ ಹುಡುಗಿ. ಹೂವು ಬೇಡಿದಳು, ಹೂವು ಎರಡು ಕಿತ್ತೇನು. ನಾ ಮಾಡಿದ ತಪ್ಪು. ದಯವಿಟ್ಟು ನನ್ನನ್ನು ಕ್ಷಮಿಸು. ಮಗಳು 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 ಹೂವನ್ನು ಮುಡಿಯುವ ಮಗಳು, ಹೂವಿನ ಮನಸ್ಸಿನ ಮಗಳು. ಒಳ್ಳೆಯ ಸುದ್ದಿ, ಒಳ್ಳೆಯ ಸುದ್ದಿ. ಇರುವಳೆ ಮಗಳು ನಿನಗೆ. ಬೆಣ್ಣೆ ಹೃದಯದ ಹೂವಿನ ಚೆಲುವಿನ ಸುಂದರ ಮಗಳು ನನಗೆ. ಕಾಯುತ್ತಾ ಇದ್ದೆ ಸುಂದರಿಗಾಗಿ. ಕಳುಹಿಸುವವಳ ಕಳಿಸಲು ಒಪ್ಪದೇ ಇದ್ದರೆ ಮಗಳು ನೀನೀಗ ನನಗೆ ರಸ್ತಗವಳ ನಡೆ 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 ನಡೆ. ನೀನೀಗಲೇ ಕಳುಹಿಸು ನಿನ್ನ ಮಗಳ. ಕೊಡುವೆನು ನಿನಗೆ ಮಾಂತ್ರಿಕ ಬುಟ್ಟಿ. ತೆರೆಯಲು ಬೇಡ ಮುಚ್ಚಳ. ಮಗಳನ್ನು ಕಳುಹಿಸಿ ಮುಚ್ಚಳ ತೆರೆಯಿಸಿ. ನೋಡಲು ತುಂಬಾ ಮುತ್ತೆ. ಮಗಳನ್ನು ಕಳಿಸದೆ ಮುಚ್ಚಳ ತೆರೆದರೆ ರಾಕ್ಷಸವ ಇರುವೆ ಗೊತ್ತೇ. ಹೇಳು. ತಗೋ, ನೆನಪಿದೆ ತಾನೆ? ನಡೆ ನಡೆ.
ಎಂತ ಸುಂದರಿ, ನನ್ನ ಮದುವೆಯಾಗ ಬಂದ ಲೋಕ ಸುಂದರಿ. ಇದು ನಾನು ಹೋದರೀಗ ಹೆದರಿ ಬಿಡುವಳು, ಕರೆವೆ ಹಿಂದಿನಿಂದ ನನ್ನೊಡನೆ ನುಡಿವಳು. ಸುಂದರಿ ಸುಂದರಿ, ಯಾರು? ಸುಂದರಿ ಸುಂದರಿ, ಯಾರು? ಯಾರು ಕಾಡ್ತಿತ್ತು? ಸುಂದರಿ ಯಾ ಅಯ್ಯೋ! ಏನು ಮಾಡುದು, ಏನು ಮಾಡುದು? ಸುಂದರಿ ಸುಂದರಿ, ಅಯ್ಯೋ! ಸುಂದರಿ ಹೀಗೆ ಸುಂದರಿ ಮೃಗದ ಅರಮನೆ ಸೇರಿದಳು. ಹಾಗೂ ಸುಂದರಿ ದಿನಗಳು ಕಳೆಯುತ್ತಾ ಸಾಗಿದಳು. ಮೃಗವು ಒಂದು ದಿನವೂ ಸುಂದರಿಗೆ ತೊಂದರೆ ಕೊಡಲಿಲ್ಲ, ಹಾಗೆ ಆಗಲು ಬಿಡುವುದಿಲ್ಲ ಅವಳು. ಹೀಗೆ ಸುಂದರಿಗೆ ಅರಮನೆಯ ಜೀವನ ಸ್ವಲ್ಪ ಸ್ವಲ್ಪ ಹೋಗತೊಡಗಿತ್ತು. ಹೀಗಿರುವಾಗ ಒಂದು ದಿನ ಏನಾಯ್ತಂತ ನಾನು ಈಗಲೇ ಹೇಳಿದ್ದೆ. ನಾಟಕ ಮಾಡೋರು ಯಾರು? ಸರಿ, ನರಿ ನರಿ. ಬೇಸರ ಕಳೆಯಲು ಸುಂದರಿ ನಡೆದಳು ಹೂವಿನ ತೋಟದಲ್ಲಿ. ಅರಳಿದ ಹೂಗಳ ಚೆಲುವನ್ನು ಸವಿಯುತ್ತ ಸುಂದರ ಸಂಜೆಯಲ್ಲಿ ಚೆಲುವೆಯ ಕಾಲಿಗೆ ಚುಚ್ಚಿತು ಮುಳ್ಳು. ಹೂವಿನ ತೋಟದಲ್ಲಿ ಸುಂದರಿ, ಯಾಕೆ ಹಾಗಿದ್ದೀರಿ ಸುಂದರಿ? ಏನಾಯ್ತು? ನನಗೇನಾಗಲಿಲ್ಲ, ಸುಮ್ಮನೆ ಚಿರಿದೆ. ಹೆದರಬೇಡ ಸುಂದರಿ, ಹೇಳು ಏನಾಯ್ತು? ಇಲ್ಲ, ನನಗೇನಾಗಲಿಲ್ಲ. ಸುಳ್ಳು ಯಾಕೆ ಹೇಳ್ತೀಯ ಸುಂದರಿ? ಹೇಳು ಏನಾಯ್ತು? ಕಾಲಿಗೆ ಮುಳ್ಳು ಚುಚ್ಚಿದಲ್ಲವೇ? ಹೌದು, ಒಂದು ಕ್ಷಣ ಕಣ್ಣು ಮುಚ್ಚು. ಆ ಸುಂದರಿ, ಒಂದು ಮಾತು ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಕೇಳು. ನೀನು ನನ್ನನ್ನು ಮದುವೆ ಆಗ್ತೀಯಾ? ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಸುಂದರಿ? ನನಗೆ ನಿನ್ನನ್ನು ಕಂಡರೆ ಭಯ. ನಿನಗೆ ಭಯ ಆಗೋ ಹಾಗೆ ನಾನು ಏನು ಮಾಡಿದೆ ಸುಂದರಿ? ಯಾಕೆ ಅಂತ ಹೇಳಲಾರೆ. ಒಟ್ಟಿನಲ್ಲಿ ನಿನ್ನನ್ನು ಕಂಡರೆ ಭಯ. ಸರಿ ಸುಂದರಿ, ನಿನಗೆ ಭಯ ಆಗೋದಾದರೆ ನಾನು ನಿನ್ನಿಂದ ಮರೆಯಾಗಿರ್ತೀನಿ. ಅಗತ್ಯವಿದ್ದಾಗ ಕರಿ ಸುಂದರಿ, ಓಡೋಡಿ ಬರ್ತೀನಿ. ಯಾಕೆ ಸುಂದರಿ? ಯಾಕೆ ಕಣ್ಣಲ್ಲಿ ನೀರು? ಅಪ್ಪನ ನೆನಪಾಗ್ತದೆ. ಹೌದಜ್ಜ, ನನಗೆ ಅಪ್ಪನ ನೆನಪಾಗ್ತಿದೆ. ನನಗೆ ಅಪ್ಪನನ್ನು ನೋಡ್ಲಿಕ್ಕೆ ತುಂಬಾ ಆಸೆ ಇದೆ. ಸುಂದರಿ, ಆ ಮೃಗ ತುಂಬಾ ಒಳ್ಳೆಯದು ಅನ್ಸುತ್ತೆ. ನೀನು ಅದರ ಹತ್ತಿರ ಮನಸ್ಸು ಬಿಚ್ಚಿ ಮಾತಾಡು. ನಾನು ನನ್ನ ಅಪ್ಪನ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳು. ಏನಾಗುತ್ತೆ ನೋಡೋಣ. ಆಯ್ತಜ್ಜ, ಮೃಗದ ಹತ್ರ ಕೇಳಿ ನೋಡ್ತೇನೆ. ಸರಿ ಮಗ. ಮೃಗವೇ, ಮೃಗವೇ, ಕರೀರಿ ಸುಂದರಿ. ನಾನು ನಿನ್ನ ಹತ್ರ ಒಂದು ಮಾತು ಕೇಳಲೆ?
10 ಮಾತು ಕೇಳು. ಹಾಗಾದರೆ ನಾನು ಅಪ್ಪನ ಮನೆಗೆ ಹೋಗಿ ಬರ್ಲೇನು? ನಿನಗೆ ಸಂತೋಷ ಆಗೋದಾದರೆ ಹೋಗಿ ಬಾ, ಅದಕ್ಕೇನಂತೆ. ಆದರೆ ಒಂದು ಮಾತು ಸುಂದರಿ, ನನಗೆ ನಿನ್ನನ್ನು ಬಿಟ್ಟು 2 ದಿನಕ್ಕಿಂತ ಹೆಚ್ಚು ಇರೋ ತ್ರಾಣವಿಲ್ಲ. ಹಾಗಾಗಿ ನೀನು 2 ದಿನಕ್ಕೆ ತಿರುಗಿ ಬರಬೇಕು. ನೀನು ಕಳಿಸಿಕೊಡುತ್ತದೆ ಖಂಡಿತ 2 ದಿನಕ್ಕಿಂತ ಹೆಚ್ಚು ನಾನಿರಲ್ಲ. ನೀನು ನನ್ನನ್ನು ಕಳಿಸಿಕೊಡ್ತೀಯೇನು? ನಾನು ಒಮ್ಮೆ ಹೇಳಿದ ಮೇಲೆ ಇಲ್ಲ ಅನ್ನೋದಿಲ್ಲ. ಒಂದು ನಿಮಿಷ. ತಗೋ ಸುಂದರಿ, ಇದರಲ್ಲಿ ನಿಮ್ಮ ಅಕ್ಕಂದಿರಿಗೆ ತಂದೆಗೆ ಅಮೂಲ್ಯವಾದ ಉಡುಗೊರೆಗಳಿವೆ. ಒಂದು ಮಾತು ಸುಂದರಿ, 2 ದಿನಕ್ಕೆ ತಿರುಗಿ ಬರಬೇಕು. ಆಯ್ತು. ಈಗ ಕಣ್ಣು ಮುಚ್ಚು, ನಿನ್ನ ಅಪ್ಪನ ಮನೆಗೆ ಬಿಡ್ತೀನಿ. ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗೆ ಸುಂದರಿ ತನ್ನ ಅಪ್ಪನ ಮನೆ ಸೇರಿದ್ದಳು. ಮೆಲ್ಲನೆ ಹೋಗಿ ಅಪ್ಪನ ಮನೆ ಕದ ತಟ್ಟಿದಳು. ಶೆಟ್ಟಿ ಬಂದು ಕದ ತೆರೆದು ನೋಡುತ್ತಾನೆ. ಮಗಳು ಸುಂದರಿಯನ್ನು ಕಂಡು ತುಂಬಲಾರದಷ್ಟು ಆನಂದ. ಸುಂದರಿ ಶೆಟ್ಟಿಗೆ ಮಾತೇ ಹೊರಡಲಿಲ್ಲ. ಆಶ್ಚರ್ಯದಿಂದ ಆನಂದದಿಂದ ಮಗಳ ಮೈದಡುತ್ತಾನೆ. ಮೃಗಗುಪ್ತ ಬಂಗಾರದಿಂದ ಪುನಃ ಶುರು ಮಾಡ್ತಾನೆ. ಸುಂದರಿಯ 2ನೇ ಮಗಳಿಗೆ ಮದುವೆ ಮಾಡ್ತಾನೆ. ಮೊದಲನೇವಳಿಗೆ ಲಗ್ನ ಮಾಡ್ತಾನೆ. ಹೀಗೆ ಸುಂದರಿಯ ಜೀವನ ಸಾಗುತ್ತಾ ಹೋಯಿತು. ಇಷ್ಟೊತ್ತಲ್ಲಿ ಒಳಗಿದ್ದ ಅಕ್ಕಂದಿರು ಸುದ್ದಿ ತಿಳಿದು ಹೊರಬರುತ್ತಾರೆ. ಕಷ್ಟ ಸುಖ ಮಾತಾಡಿಕೊಳ್ತಾರೆ. ಅಕ್ಕಂದಿರಿಗೂ ಈಗ ಸುಂದರಿ ಕುರಿತು ಮೃದುವಾದ ಭಾವನೆ ತಾನಿರ್ತಾರೆ. ಸುಂದರಿ ಮೃಗ ಕೊಟ್ಟ ಉಡುಗೊರೆಗಳನ್ನು ಅಪ್ಪನಿಗೆ ಅಕ್ಕಂದಿರಿಗೆ ಕೊಡ್ತಾನೆ. ಆ ಬೆಲೆ ಬಾಳುವ ಉಡುಗೊರೆಗಳಿಂದ ಅವರು ಆಶ್ಚರ್ಯಗೊಳ್ಳಾಗುತ್ತಾರೆ. ಆ ಶೆಟ್ಟಿ ಸುಂದರಿ ಬರೋದಿಲ್ಲ. ಸುಂದರಿ ಬಂದಿರೋ ಸಂಭ್ರಮದಲ್ಲಿ ತನ್ನನ್ನೇ ತಾನು ಮರ್ತಿರ್ತಾನೆ. ಕೊನೆಗೆ ಸುಂದರಿ ತಮಗೆ ಕೊಟ್ಟಿರೋ ಉಡುಗೊರೆಗಳಿಂದ ಅಳಿಯಂದಿರಿಗೆ ಕೊಡಲು ಹೋಗುತ್ತಾನೆ. ಅಳಿಯಂದಿರು ಅದನ್ನು ನೋಡಿ ಸಂತೋಷ ಪಡುವರು, ಹೊಟ್ಟೆ ಕಿಚ್ಚು ಪಡ್ತಾರೆ. ಸುಂದರಿ ತಂದ ಬುಟ್ಟಿಯಲ್ಲಿ ಉಡುಗೊರೆ, ಅದು ಬೆಲೆ ಬಾಳುವ ವಜ್ರವೈಡೂರ್ಯಗಳನ್ನು ಕಂಡು ಅವರು ಆಸೆ ಪಡುತ್ತಾರೆ. ಹೇಗಾದ್ರೂ ಮಾಡಿ ಅದನ್ನು ಪಡೆಯಲು ಹೊಸ ಆಟ ಹೂಡುತ್ತಾರೆ. ಶೆಟ್ಟಿಯೊಂದಿಗೆ ಜಗಳ ನಿಲ್ಲುತ್ತಾರೆ. ಹೀಗೆ ಅಳಿಯಂದಿರಿಬ್ಬರು ಶೆಟ್ಟಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಒಡವೆಗಳನ್ನು ಪಡೆಯುವ ದಾರಿ ಹುಡುಕಿ ಯಶಸ್ವಿಯಾದರು. ಹೊರಗಿನ ರೂಪ ಸುಂದರವಾದದ್ದು, ಆದರೆ ಹೃದಯ ಹದ್ದಿಂದು ಸಿಕ್ಕಿದನ್ನು ಕಿತ್ತುಕೊಂಡು ತಿನ್ನುವ ಹೃದಯ. ಹೌದಜ್ಜ, ಇಬ್ಬರಿಗೂ ಹೊರಗೆ ಮನುಷ್ಯ ದೇಹ, ಒಳಗೆ ಮೃಗದ ಹೃದಯ. ಆದರೆ ಪಾಪ ನಮ್ಮ ಮೃಗಕ್ಕೆ ಹೊರಗೆ ಕುರುಬ ರೂಪ, ಒಳಗೆ ಸುಂದರವಾದ ಹೃದಯ. ಪಾಪ ಮೃಗ ಎಲ್ಲರಿಗೂ ಉಡುಗೊರೆ ಕೊಡೋ ಉಪಕಾರಿ, ಆದರೆ ಅಲಿಯಂದಿರು ಅದನ್ನು ಕಿತ್ತು ತಿನ್ನೋ ಪಾಪಿಗಳು. ಹೀಗೆ ಸುಂದರಿ ಅಪ್ಪನ ಮನೆಯಲ್ಲಿ 2 ದಿನ ಕಳೆದಳು. ಮೂರನೇ ದಿನ ಅಪ್ಪನ ಬಳಿ ಬಂದು ತಾನು ಹೊರಡ್ತೀನಿ ಅಂತ ಹೇಳಿದಳು. ಆದರೆ ಶೆಟ್ಟಿ ಇನ್ನೂ 2 ದಿನ ಇದ್ದು ಹೋಗುವಂತೆ ಒತ್ತಾಯಿಸಿದರು. ಅಪ್ಪನ ಒತ್ತಾಯಕ್ಕೆ ಕಟ್ಟು ಬಿದ್ದ ಸುಂದರಿಯನ್ನು ಮರೆತಂತಾಯ್ತು. ಸುಂದರಿ ತನ್ನ ಅಪ್ಪನ ಮನೆಯಲ್ಲಿ ಸುಖವಾಗಿದ್ದಳು. ಅದೇ ಬಿಡಜ್ಜ. ಅದು ಹೇಗೆ ಸಾಧ್ಯ? ಸುಂದರಿ ಗುಣವಂತೆ. ಅವಳು ಮಾತಿಗೆ ತಪ್ಪು ಹುಡುಗಿ ಅಲ್ಲ. ಏನೋ ಅಪ್ಪ ಅಪ್ಪಂದಿರ ಒತ್ತಾಯಕ್ಕೆ ಕಟ್ಟು ಬಿದ್ದು 4 ದಿನ ತವರಿನಲ್ಲೇ ಉಳಿದಳು ಅಷ್ಟೇ. ಹುಡುಗಿ, ಎಲ್ಲ ಹುಡುಗಿಯರು ಹಾಗೆ. ತವರಿಗೆ ಹೋದ ಮೇಲೆ 4 ದಿನ ಕಳೆದೇ ಬರುವವರು. ನಾಳೆ ನೀರು ಮದುವೆಯಾದರೂ ಅಷ್ಟೇ. ಅಯ್ಯೋ ಅಜ್ಜ, ನೀನ್ ಪುರಾಣ ಎಲ್ಲ ಬೇಡ, ಈಗ ಕಥೆ ಏನಾಯ್ತು ಅದನ್ನ ಹೇಳು. ಸ್ವಲ್ಪ ತಡ್ಕೊಳ್ಳಮ್ಮ. ಕತೆ ಅಂದ ಮೇಲೆ ಅತ್ತ ಇತ್ತ ಎಳೆದು ಹೇಳಿದರೆ ಚೆನ್ನ. ಅಯ್ಯೋ, ನೀನ್ ಇಷ್ಟೇಳದೆ ಅಂದ್ರೆ ಅಲ್ಲಿ ಕೂತಿರೋ ಜನರಿಗೂ ಸಹ ಬೋರ್ ಆಗ್ತದೆ. ಇರಲಿ, ಈ 6 ದಿನಗಳಲ್ಲಿ ಸುಂದರಿಗೆ ಮೃಗದ ನಿಜವಾದ ಬಣ್ಣ ತಿಳಿತು. ಹೌದಜ್ಜ, ನೀನು ಹೇಳೇ ಇರಲಿಲ್ಲ. ಆ ಮೃಗದ ಬಣ್ಣ ಹೇಗಿತ್ತು? ಹೋಗ್ಬಿಟ್ಟಿದೆ ಅದರ ಗುಣ.
ಅಕ್ಕಂದಿರಿಗೆ ಅಪ್ಪನಿಗೆ ತಿಳಿಸಿ ಮೃಗವನ್ನು ಕಾಣುವ ಬಯಕೆಯಿಂದ ಹೊರಟಲು. ಮೃಗದ ಜೊತೆ ತನ್ನ ಬದುಕನ್ನು ಸಾಗಿಸುವ ಮನಸ್ಸಿನಿಂದ ಹೊರಟಲು. ಮೃಗದ ಜೊತೆ ತನ್ನ ಬದುಕನ್ನು ಸಾಗಿಸುವ ಮನಸ್ಸಿನಿಂದ ಹೊರಟಲು. ನಾನು ತಪ್ಪು ಮಾಡಿಬಿಟ್ಟೆ. ನಾನು ನಿನ್ನ ಮಾತುಗಳನ್ನು ಮೀರಿ ನಡೆಬಾರ್ದಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸು. ಸುಂದರಿ, ನೀನಿಲ್ಲದೆ ನಾನು ಬದುಕಲಾರೆ, ನೀನಿಲ್ಲದೆ ನಾನು ಇರಲಾರೆ. ಸುಂದರಿ, ನೀನು ನನ್ನನ್ನು ಪ್ರೀತಿಸಿ ಮದುವೆಯಾಗುವುದಾದರೆ ಮಾತ್ರ ನಾನು ಬದುಕಿರ್ತೀನಿ, ಇಲ್ಲದಿದ್ದರೆ ನನಗೆ ಸಾವೇ ಹಿತ. ನನ್ನನ್ನು ಮರೆತು ಬಿಡು. ದಯವಿಟ್ಟು ಹಾಗೆ ಹೇಳಬೇಡ. ನಾನು ನಿನ್ನ ವಿಕಾರವಾದ ರೂಪ ನೋಡಿ ತಪ್ಪು ಮಾಡಿಬಿಟ್ಟೆ. ನಾನು ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಸುಂದರಿ, ನನ್ನ ಮಾತಿಗೆ ಉತ್ತರ ಕೊಡು. ನೀನು ನನ್ನ ಮದುವೆ ಆಗ್ತೀಯಾ? ಈ ವನದೇವತೆಗಳ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧಳಾಗಿದ್ದೇನೆ. ಏನಂತೆ ಸುಂದರಿ? ಇನ್ನೊಮ್ಮೆ ಹೇಳು. ನಾನು ನಿನ್ನನ್ನು ಮದುವೆಯಾಗಲು ಸಿದ್ಧಳಾಗಿದ್ದೇನೆ. ಎಂತ ಕಥೆ ಇದು? ನಿಮ್ದೆಂತದ ನಾಟಕ ಬಂದಿದೆ? ಈಚೆ ಬಾ. ಯಾಕೆ ಹೀಗೆ ವಿಚಿತ್ರವಾಗಿ ನಿಂತು ಬಿಟ್ಟಿರಿ? ಏ ಅಜ್ಜ, ನಿಲ್ಸಡಿ. ನಾನೇ ಹೇಳ್ತೀನಿ, ನಿಂಗೆ ಇದು ಓದಲಿಕ್ಕೆ ಸಹ ಬರಲ್ಲ, ಕಣ್ಣು ಮೇಲೆ ಕಾಣೋದಿಲ್ಲ. ಆ ಮೃಗ ಬಹಳ ಕಾಲದ ಹಿಂದೆ ಒಬ್ಬ ಗಂಧರ್ವ ರಾಜಕುಮಾರ. ಋಷಿಯೊಬ್ಬನ ಶಾಪದಿಂದ ರಾಜಕುಮಾರ ಕುರೂಪದ ಮೃಗವಾಗಿ ರೂಪಾಂತರ ಹೊಂದಿದ್ದ. ಒಬ್ಬಳು ಸುಂದರಿ ತಾನಾಗಿ ಒಪ್ಪಿ ಮದುವೆಯಾಗುವುದಾಗಿ ಹೇಳಿದಾಗ ನಿನಗೆ ಶಾಪ ವಿಮೋಚನೆ ಅಂತ ಋಷಿ ಹೇಳಿದ್ದ. ಹಾಗಾಗಿ ನಾನ್ ಸುಂದರಿ ಆಗುವುದಾಗಿ ಹೇಳಿದಾಗ ಮೃಗ ರಾಜಕುಮಾರನಾದ. ಸುಂದರಿ ಈಗ ರಾಜಕುಮಾರನ ಹೆಂಡತಿ, ಅಂದ್ರೆ ರಾಣಿ. ಈಗ ತಿಳಿತಾ? ತಿಳಿತದೆ. ಯಾರನ್ನು ರೂಪ ನೋಡಿ ಗೇಲಿ ಮಾಡಬಾರದು, ಹೃದಯ ನೋಡಿ. ಅವರ ಹೃದಯ ನೋಡಿ ಎಷ್ಟು ಚಂದ. ನೀವು ಇನ್ನು ಮುಂದೆ ಯಾರನ್ನು ಗೇಲಿ ಮಾಡಬಾರದು, ಮಾಡಕೂಡದು. ಸರಿ ಅಜ್ಜ, ಇಲ್ಲಿಗೆ ಕಥೆ ಮುಗಿಸ್ಬಿಡೋಣ. ಬನ್ನಿ ಮತ್ತೆ, ಬನ್ನಿ. ಬನ್ನಿ ಬನ್ನಿ. ಲಾ 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 ನನಸು ಅಲ್ಲ ನನಸು ಅಲ್ಲ ಮನದಲ್ಲಿ ಮೂಡಿದ
ತುಷಾರ್ ಮಂಗಳೂರು, ಪೂರ್ವಿ ಮಂಗಳೂರು, ವಿದಾತ್ ಮಂಗಳೂರು, ಅಭಿನವ್ ಮಂಗಳೂರು, ಅಮೃತಾಕ್ಷರಿ ಉಡುಪಿ, ಮನಸ್ವಿನಿ ಮಂಗಳೂರು, ಪೀಯೂಷಣೆ ಮಂಗಳೂರು, ಅಮೃತ ಮಂಗಳೂರು, ದ್ಯುತಿ ಮಂಗಳೂರು, ಸಂಜಯ್ ಮಂಗಳೂರು, ಪ್ರೇಕ್ಷಾ ಮಂಗಳೂರು, ಜಿಯಾಸ್ ಮಂಗಳೂರು, ಆರ್ಯನ್ ಯಾದವ್ ಉತ್ತರ ಪ್ರದೇಶ್, ಸುನೇನ್ ಕೋಟ್ಯಾನ್ ಮ್ಯಾಂಗ್ಳೂರ್, ತನ್ವಿ ಪಿ ಬೋಳೂರ್ ಮ್ಯಾಂಗ್ಳೂರ್. ನವೀನ್ ಸಾಣೇಹಳ್ಳಿ ವಿನ್ಯಾಸ ಮತ್ತು ನಿರ್ದೇಶಿಸಿರುವಂತಹ ಮೃಗ ಮತ್ತು ಸುಂದರಿ ನಾಟಕ ಪ್ರದರ್ಶಿಸಿರುವಂತಹ ಈ ಪುಟ್ಟ ಕಲಾವಿದರಿಗೆ ಜೋರಾದ ಕೈಚಪ್ಪಾಳೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.